ಮಿಡಲ್ ಕ್ಲಾಸ್ ಅಂದ ತಕ್ಷಣ ತಿಂಗಳಾದ್ರೆ ಸಂಬಳ ಬರುತ್ತೆ. ಆ ಸಂಬಳ ತಿಂಗಳ ಕೊನೆಯಲ್ಲಿ ಮುಗ್ದೋಗ್ಬಿಡುತ್ತಲ್ಲ, ಅದ್ ಜ್ಞಾಪಕ ಬರುತ್ತೆ. ಸಂಬಳ ಬರುತ್ತೆ ಅನ್ನೋದನ್ನ ಕಾಯ್ತಾ ಇರ್ತೀವಿ. ಅದೇ ತಿಂಗಳ ಕೊನೆ ಆಗ್ತಿದ್ದಂಗೆ ಎಲ್ಲಾ ಕಮಿಟ್ಮೆಂಟ್ಸ್ ಗಳೆಲ್ಲ ಮುಗ್ದು ಕೈಯಿಂದ ಎಲ್ಲ ದುಡ್ಡು ಖರ್ಚಾದಾಗ ಅಯ್ಯೋ ಈ ಸಂಬಳಕ್ಕೋಸ್ಕರ ಕಾಯೋದಿದೆಯಲ್ಲ, ಅದ್ ಜ್ಞಾಪಕ ಬರುತ್ತೆ. ಮಿಡಲ್ ಕ್ಲಾಸ್ ಅಂದ ತಕ್ಷಣ ತಿಂಗಳಾದ್ರೆ ಸಂಬಳ ಬರುತ್ತೆ. ಆ ಸಂಬಳ ತಿಂಗಳ ಕೊನೆಯಲ್ಲಿ ಮುಗ್ದೋಗ್ಬಿಡುತ್ತಲ್ಲ, ಅದ್ ಜ್ಞಾಪಕ ಬರುತ್ತೆ. ಸಂಬಳ ಬರುತ್ತೆ ಅನ್ನೋದನ್ನ ಕಾಯ್ತಾ ಇರ್ತೀವಿ. ಅದೇ ತಿಂಗಳ ಕೊನೆ ಆಗ್ತಿದ್ದಂಗೆ ಎಲ್ಲಾ ಕಮಿಟ್ಮೆಂಟ್ಸ್ ಗಳೆಲ್ಲ ಮುಗ್ದು ಕೈಯಿಂದ ಎಲ್ಲ ದುಡ್ಡು ಖರ್ಚಾದಾಗ ಅಯ್ಯೋ ಈ ಸಂಬಳಕ್ಕೋಸ್ಕರ ಕಾಯೋದಿದೆಯಲ್ಲ, ಅದ್ ಜ್ಞಾಪಕ ಬರುತ್ತೆ. ಮಿಡಲ್ ಕ್ಲಾಸ್ ಅಂದ ತಕ್ಷಣ ತಿಂಗಳಾದ್ರೆ ಸಂಬಳ ಬರುತ್ತೆ. ಆ ಸಂಬಳ ತಿಂಗಳ ಕೊನೆಯಲ್ಲಿ ಮುಗ್ದೋಗ್ಬಿಡುತ್ತಲ್ಲ, ಅದ್ ಜ್ಞಾಪಕ ಬರುತ್ತೆ. ಸಂಬಳ ಬರುತ್ತೆ ಅನ್ನೋದನ್ನ ಕಾಯ್ತಾ ಇರ್ತೀವಿ. ಅದೇ ತಿಂಗಳ ಕೊನೆ ಆಗ್ತಿದ್ದಂಗೆ ಎಲ್ಲಾ ಕಮಿಟ್ಮೆಂಟ್ಸ್ ಗಳೆಲ್ಲ ಮುಗ್ದು ಕೈಯಿಂದ ಎಲ್ಲ ದುಡ್ಡು ಖರ್ಚಾದಾಗ ಅಯ್ಯೋ ಈ ಸಂಬಳಕ್ಕೋಸ್ಕರ ಕಾಯೋದಿದೆಯಲ್ಲ, ಅದ್ ಜ್ಞಾಪಕ ಬರುತ್ತೆ. ಮಿಡಲ್ ಕ್ಲಾಸ್ ಅಂದ ತಕ್ಷಣ